ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ರಾಜ್ಯಕ್ಕೆ 25ನೇ ಸಿಎಂ ಆಗಿ ಡಿಕೆಶಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈ ಮೂಲಕ ಸದ್ಯಕ್ಕೆ ಶಾಂತಿ ನೆಲೆಸಿದೆ ಅನ್ಕೊಳ್ತಿದ್ರೆ ಅದು ನಮ್ಮ ತಪ್ಪು ಕಲ್ಪನೆ. ಮೇಲ್ನೋಟಕ್ಕೆ ಎಲ್ಲ ಸರಿ ಇದೆ ಅನ್ಸಿದ್ರು ಒಳಗೊಳಗೆ ನಡೀತಿರೋ ಹೈ ಡ್ರಾಮಾ ಬೇರೆದೇ ಕತೆ ಹೇಳ್ತಿದೆ. ಸಿಎಂ ಸ್ಥಾನದ ದಂಗಲ್, ಕೆಪಿಸಿಸಿ ಅಧ್ಯಕ್ಷಕ್ಕಾಗಿ ಫೈಟ್ ಮತ್ತು ಸಚಿವರ ಖಾತೆ ಹಂಚಿಕೆಯ ಇಂಟ್ರೆಸ್ಟಿಂಗ್ ಇನ್ಸೈಡ್ ಸ್ಟೋರಿಗಳ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವಿಡಿಯೋನಲ್ಲಿದೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ. ಸಿಎಂ ಸ್ಥಾನದ ಟ್ವಿಸ್ಟ್, ಸತೀಶ್ ಜಾರಕಿಹೊಳಿ ಎಂಟ್ರಿ. ಸಿದ್ದರಾಮಯ್ಯನಿಗೆ ಮೋಸ ಆಯ್ತಾ? ಸ್ನೇಹಿತರೆ, ರಾಜಕಾರಣದಲ್ಲಿ ಆಗ್ತಿರೋ ಬದಲಾವಣೆಗಳಲ್ಲಿ ಮೊದಲನೇ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ ಅದು ಸಿಎಂ ಸ್ಥಾನದ ವಿಚಾರ. ಹೈಕಮಾಂಡ್ ಮಟ್ಟದಲ್ಲಿ ನಡೆದ ಒಪ್ಪಂದಗಳ ಪ್ರಕಾರ ಸಿದ್ದರಾಮಯ್ಯನವರಿಗೆ ಶಾಕ್ ಸಿಕ್ಕಿದ್ಯಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಯಾಕಂದರೆ ಡಿಕೆ ಶಿವಕುಮಾರ್ ಅವರು ಸದ್ದಿಲ್ಲದೆ ಸತೀಶ್ ಅವರ ಜೊತೆ ಕೈ ಜೋಡಿಸಿ ಸಿದ್ದರಾಮಯ್ಯ ಬಣ್ಣಕ್ಕೆ ಸೆಡ್ಡು ಹೊಡೆದು ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿಬರುತ್ತಿವೆ. ಅಹಿಂದ ನಾಯಕರಾಗಿರೋ ಸತೀಶ್ ಅವರಿಗೆ ಡಿಕೆಶಿ ಆಂತರಿಕವಾಗಿ ಬೆಂಬಲ ನೀಡುತ್ತಿರುವುದು ಸಿದ್ದರಾಮಯ್ಯನವರ ಭವಿಷ್ಯದ ರಾಜಕೀಯ ನಡೆಗಳಿಗೆ ದೊಡ್ಡ ಹಿನ್ನೆಲೆಯಾಗುವ ಮುನ್ಸೂಚನೆ ನೀಡಿದೆ. ಡಿಕೆಶಿ ಮತ್ತು ಸತೀಶ್ ಜುಗಲ್ಬಂದಿಗೆ ಸಿದ್ದರಾಮಯ್ಯ ಸುಮ್ಮನೆ ಕೂರುತ್ತಾರಾ? ಸಿದ್ದರಾಮಯ್ಯ ಇಲ್ಲಿ ತಂತ್ರ ಬದಲಾಯಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಸತೀಶ್ ಅವರಿಗೆ ಸಿದ್ದರಾಮಯ್ಯ ಬಣ್ಣ ಬ್ರೇಕ್ ಹಾಕಿದೆ. ಹೌದು, ಸತೀಶ್ ಅವರಿಗೆ ಸಿಗಬೇಕಿದ್ದ ಅವಕಾಶಕ್ಕೆ ಬತ್ತಿ ಇಟ್ಟು ಆ ಸ್ಥಾನಕ್ಕೆ ಹಿರಿಯ ನಾಯಕ ಹರಿಪ್ರಸಾದ್ ಅವರ ಹೆಸರನ್ನು ಮುಂದೆ ತಂದಿದ್ದಾರೆ. ಹರಿಪ್ರಸಾದ್ ಅವರಿಗೆ ಹೈಕಮಾಂಡ್ ಮಟ್ಟದಲ್ಲಿ ಇರುವ ಹಿಡಿತವನ್ನು ಬಳಸಿ ಸತೀಶ್ ಮತ್ತು ಡಿಕೆಶಿ ಜೋಡಿಗೆ ಕೌಂಟರ್ ಕೊಡಲು ಸಿದ್ದರಾಮಯ್ಯ ಈ ಗೇಮ್ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಯಾರು ಯಾರಿಗೆ ಸಾಥ್ ಕೊಟ್ಟರು, ಯಾರು ಯಾರಿಗೆ ಬತ್ತಿ ಇಟ್ಟರು ಅನ್ನೋದು ಒಂದು ಕಡೆ ಆದರೆ, ಸಿಎಂ ಆಗಿರೋ ಡಿಕೆಶಿ ಅವರ ಮುಂದಿನ ಹಾದಿ ಹೇಗಿರಬಹುದು ಅನ್ನೋದು ಹೆಚ್ಚು ಫೋಕಸ್ ಮಾಡಬೇಕಾಗಿರುವ ವಿಷಯ. ಬನ್ನಿ, ಹೊಸದಾಗಿ ಸಿಎಂ ಆಗಿರೋ ಡಿಕೆಶಿ ಅವರ ಮುಂದಿನ ಹಾದಿ ಹೇಗಿದೆ, ಅವರ ಎದುರು ಇರುವ ಚಾಲೆಂಜ್ಗಳೇನು, ಅವರು ಘೋಷಿಸಿರುವ ಹೊಸ ಯೋಜನೆಗಳೇನು ಅನ್ನೋದನ್ನು ನೋಡೋಣ. ಡಿಕೆ ಶಿವಕುಮಾರ್ ಅವರಿಗೆ ಇರುವ ಅಗ್ನಿ ಪರೀಕ್ಷೆಗಳು ಮತ್ತು ಸವಾಲುಗಳು. ಸಿಎಂ ಸ್ಥಾನಕ್ಕೆ ಕಳೆದ 3 ವರ್ಷಗಳಿಂದ ಫೈಟ್ ಮಾಡಿ ಕೊನೆಗೂ ಸಿಎಂ ಸ್ಥಾನ ಏರಿರುವ ಕನಕಪುರ ಬಂಡೆ ಡಿಕೆ ಶಿವಕುಮಾರ್ ಅವರಿಗೆ ಸವಾಲುಗಳ ಮಹಾಪೂರವೇ ಎದುರಾಗಿದೆ. ಪಕ್ಷದಲ್ಲಿ ಸಿದ್ದರಾಮಯ್ಯ ಬಣ್ಣದ ಸಚಿವರು ಮತ್ತು ಶಾಸಕರನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವುದು ಡಿಕೆಶಿ ಅಷ್ಟು ಸುಲಭವಲ್ಲ. ತಮ್ಮದೇ ಬಣ್ಣದ ನಾಯಕರಿಗೆ ಮತ್ತು ಸತೀಶ್ ಅವರಂತಹ ಪ್ರಭಾವಿಗಳಿಗೆ ಸೂಕ್ತ ಸ್ಥಾನಮಾನ ಕೊಟ್ಟಿಲ್ಲ ಅಂದ್ರೆ ಆಂತರಿಕ ಅಸಮಾಧಾನ ಉಂಟಾಗುತ್ತದೆ. ಹೈಕಮಾಂಡ್ ನೀಡುವ ಟಾಸ್ಕ್ಗಳು ಮತ್ತು ರಾಜ್ಯದಲ್ಲಿ ಸರ್ಕಾರದ ವರ್ಚಸ್ಸನ್ನು ಕಾಪಾಡಿಕೊಳ್ಳಲು ಅನಿವಾರ್ಯತೆ ಡಿಕೆಶಿ ಮೇಲಿದೆ. ಡಿಕೆಶಿ ಘೋಷಣೆಗಳು ಮತ್ತು ಅವುಗಳ ಜಾರಿಗೆ ಇರುವ ಅಡ್ಡಿಗಳು. ಲೋಕಭವನದಲ್ಲಿ ಗಾಜಿನ ಮನೆಯಲ್ಲಿ ನಡೆದ ಭವ್ಯ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ಸ್ವೀಕರಿಸಿದ ಡಿಕೆಶಿ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ 3 ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಶಾಲಾ ಬಾಲಕರಿಗೂ ಉಚಿತ ಪಾಸ್ ವ್ಯವಸ್ಥೆಯನ್ನು ನೂತನ ಸಿಎಂ ಕಲ್ಪಿಸಿದ್ದಾರೆ. ಇದರ ಜೊತೆಗೆ ಡಿಕೆಶಿ ಘೋಷಿಸಿರುವ ಇತರ ಯೋಜನೆಗಳೇನೆಂದರೆ ಎ ಖಾತಾ ಮತ್ತು ಬಿ ಖಾತಾ ವರ್ಗಾವಣೆ ನಿರ್ಧಾರ. ಎ ಖಾತಾ ಮತ್ತು ಬಿ ಖಾತಾ ವರ್ಗಾವಣೆಯನ್ನು ಸಂಪೂರ್ಣ ರಾಜ್ಯಕ್ಕೆ ವಿಸ್ತರಿಸುವ ಇನ್ನೊಂದು ಮಹತ್ವದ ನಿರ್ಧಾರವನ್ನು ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಬಿ ಖಾತಾಯಿಂದ ಎ ಖಾತಾ ಪರಿವರ್ತನೆಯನ್ನು ಬೆಂಗಳೂರು ಮಾತ್ರವಲ್ಲದೆ ಇಡೀ ರಾಜ್ಯಕ್ಕೆ ವಿಸ್ತರಿಸಲು ತೀರ್ಮಾನಿಸಲಾಗಿದೆ. ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ ಆಗಿದೆ. ಜನರ ಆಸ್ತಿಗೆ ಸರಿಯಾದ ದಾಖಲು ಮಾಡಿಕೊಡಲು ಮುಂದಾಗಿದ್ದೇವೆ ಎಂದು ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಮನೆ ಕಟ್ಟುವವರ ಸಮಸ್ಯೆಗಳಿಗೆ ಸ್ಪಂದಿಸಿದ ನೂತನ ಸಿಎಂ. ರಾಜ್ಯದಲ್ಲಿ ಪ್ರತಿ ಮನೆಯಲ್ಲೂ ಎಲ್ಲರಿಗೂ ಕಾಡುತ್ತಿರುವ ಮುಖ್ಯ ಸಮಸ್ಯೆ ಏನಂದ್ರೆ ಅದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಮತ್ತು ಕಂಪ್ಲೀಷನ್ ಸರ್ಟಿಫಿಕೇಟ್. ಈ ಸಮಸ್ಯೆ ಬಗೆಹರಿಸಲು ಚರ್ಚೆ ಮಾಡಿ 2500 ಅಡಿವರೆಗೆ ಮನೆ ನಿರ್ಮಾಣಕ್ಕೆ ಓಸಿ ಮತ್ತು ಸಿಸಿ ಇಲ್ಲದವರಿಗೆ ವಿದ್ಯುತ್ ಸೇರಿ ಇತರ ಸಂಪರ್ಕವನ್ನು ನೀಡುವುದಾಗಿ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. 2500 ಅಡಿಯವರೆಗೂ ಇರುವ ಕಟ್ಟಡಗಳಿಗೆ ಓಸಿ ಹಾಗೂ ಸಿಸಿ ಇಲ್ಲದವರಿಗೂ ಕರೆಂಟ್ ನೀಡುತ್ತೇವೆ ಎಂದು ಹೇಳಿದ್ದಾರೆ. ಬೆಂಗಳೂರು ರಸ್ತೆ ಡಾಂಬೀಕರಣ. ಬೆಂಗಳೂರು ನಗರದ ಗುಂಡಿ ಬಿದ್ದ ರಸ್ತೆಗಳಲ್ಲಿ ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಆಗ್ತಾನೆ ಇದೆ. ಅದು ಮಳೆ ಬಂತಂದ್ರೂ ಜನರ ಸಮಸ್ಯೆ ಹೇಳೋಕೆ ಆಗಲ್ಲ.
ಹೀಗಾಗಿ ಬೆಂಗಳೂರಿನ ರಸ್ತೆಗೆ ಡಾಂಬರೀಕರಣ ಮಾಡಲು ಹಣವನ್ನು ಮೀಸಲಿಡಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಸುಮಾರು 2,000 ಕೋಟಿ ಅನುದಾನ ನೀಡಲು ತೀರ್ಮಾನಿಸಲಾಗಿದೆ. 3-4 ತಿಂಗಳಲ್ಲಿ ಡಾಂಬರೀಕರಣ ಮಾಡಲು ತೀರ್ಮಾನಿಸಿದ್ದೇವೆ ಎಂದು ನೂತನ ಸಿಎಂ ಹೇಳಿದ್ದಾರೆ. ಭಾರತ್ ಜೋಡೋ ಯುವಕರ ಸಂಘ 10,000 ಭಾರತ ಜುಡೋ ಯುವಕರ ಸಂಘ ರಚಿಸಲು ತೀರ್ಮಾನ ಮಾಡಲಾಗಿದೆ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪ್ರತಿ ಪಂಚಾಯಿತಿಯಲ್ಲಿ ಯುವಕರ ಸಂಘ ರಚಿಸಬೇಕು. ಈ ಸಂಘದಲ್ಲಿ ಕನಿಷ್ಠ 150ರಿಂದ 200 ಯುವಕರು ಇರಬೇಕು. ನಗರ ಪ್ರದೇಶಗಳಲ್ಲಿ ವಾರ್ಡ್ ಮಟ್ಟದಲ್ಲಿ ಸಂಘ ರೂಪಿಸಲಾಗುವುದು. ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮ, ನಾಯಕತ್ವ ಬೆಳೆಸಿಕೊಳ್ಳಲು, ಸಾಮಾಜಿಕ ಸಾಮರಸ್ಯಕ್ಕೆ ಯುವಕರ ಪ್ರತಿಭೆ. ಡಿಕೆ ಶಿವಕುಮಾರ್ ಏನೋ ಘೋಷಣೆಗಳನ್ನು ಮಾಡಿದ್ದಾರೆ, ಆದರೆ ಇವುಗಳನ್ನು ಜಾರಿಗೆ ತರೋದು ಅಷ್ಟೊಂದು ಈಸಿ ಅಲ್ಲ. ಯಾಕಂದ್ರೆ ಖಜಾನೆ ಖಾಲಿ. ಸರ್ಕಾರದ ಮೇಲೆ ಈಗಾಗಲೇ 5 ಉಚಿತ ಯೋಜನೆಗಳಿಂದ ಆರ್ಥಿಕ ಹೊರೆ ಹೆಚ್ಚಾಗಿದೆ. ಹೊಸ ಯೋಜನೆಗಳಿಗೆ ಹಣ ಹೊಂದಿಸುವುದು ದೊಡ್ಡ ಸವಾಲು. ವಿರೋಧ ಪಕ್ಷಗಳ ಟೀಕೆ ಮತ್ತು ಅಧಿಕಾರಗಳ ಮಟ್ಟದಲ್ಲಿ ಯೋಜನೆಗಳನ್ನು ವೇಗವಾಗಿ ಅನುಷ್ಠಾನಕ್ಕೆ ತರಲು ಇರುವ ಕಾನೂನು ಕಟ್ಟುಪಾಡುಗಳು ಡಿಕೆಶಿಗೆ ತಲೆನೋವು ತರಿಸಬಹುದು. ಇದರ ಜೊತೆಗೆ ಸಿಎಂ ಡಿಕೆಶಿಗೆ ಸಂಪುಟ ಮುನ್ನಡೆಸುವಲ್ಲಿ ಅನೇಕ ಸವಾಲುಗಳಿವೆ. ಹಾಗಂತ ಡಿಕೆಶಿ ಅವರಿಗೆ ರಾಜಕೀಯದಲ್ಲಿ ಅನುಭವ ಇಲ್ಲ ಅಂತಲ್ಲ, ಅವರಿಗೂ ಸಾಕಷ್ಟು ಅನುಭವವಿದೆ. ಮಂತ್ರಿಯಾಗಿ, DCM ಆಗಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಅನುಭವ ಗಳಿಸಿಕೊಂಡಿದ್ದಾರೆ. ಸಂಕಷ್ಟದ ಸ್ಥಿತಿಯಲ್ಲಿ ಪಕ್ಷವನ್ನು ಮುನ್ನಡೆಸಿದ್ದಾರೆ. ಟ್ರಬಲ್ ಶೂಟರ್ ಆದ ಅನುಭವಗಳು ಬೆನ್ನಿಗಿದೆ. ಇಷ್ಟೆಲ್ಲ ಅನುಭವ ಇದ್ದರೂ ಅವರಿಗೆ ಈ ಕ್ಷಣಕ್ಕೆ ಹಲವು ಸವಾಲುಗಳು ಸಾಕಷ್ಟಾಗಿವೆ. ಅಲ್ಲದೆ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಅನ್ನಭಾಗ್ಯ, ಯುವ ನಿಧಿ, ಗೃಹ ಜ್ಯೋತಿ ಯೋಜನೆಗಳಿಗೆ ಪ್ರತಿ ವರ್ಷ 51,000 ಕೋಟಿ ರೂಪಾಯಿ ವೆಚ್ಚ ಆಗುತ್ತಿದೆ. ಈ ಯೋಜನೆಗಳನ್ನು ನಿಲ್ಲಿಸದೆ ಹೊಸ ಕಾರ್ಯಕ್ರಮಗಳಿಗೂ ಹಣಕಾಸು ವ್ಯವಸ್ಥೆ ಮಾಡಿಕೊಳ್ಳಬೇಕು. ರಾಜ್ಯದ ಖಜಾನೆ ಮೇಲಿರುವ ಸಾಲದ ಹೊರೆ ಮಿತಿ ಮೀರದಂತೆ ನೋಡಿಕೊಳ್ಳಬೇಕು. ಮೇಕೆದಾಟು ಯೋಜನೆಯನ್ನು ಜಾರಿಗೆ ತರುವ ಶಪಥ ಮಾಡಿದ್ದ ಡಿಕೆಶಿ ಅದಕ್ಕಾಗಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದರು. ಈ ಯೋಜನೆಗೆ ತಮಿಳುನಾಡು ವಿರೋಧವಿದ್ದರೂ ಅದನ್ನು ಎದುರಿಸಿ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವ ಸವಾಲು ಡಿಕೆಶಿ ಅವರ ಮುಂದೆ ಇದೆ. ಕಾವೇರಿ ನೀರು ಹಂಚಿಕೆಯ ವಿಚಾರದಲ್ಲಿ ತಮಿಳುನಾಡನ್ನು ಸೋಲಿಸುವುದು ಅಷ್ಟೊಂದು ಈಸಿ ಅಲ್ಲ. ಇದೆಲ್ಲದಕ್ಕಿಂತ ಕಷ್ಟ ಅಂದ್ರೆ ಉತ್ತಮ ಆಡಳಿತವನ್ನು ರಾಜ್ಯದ ಜನರಿಗೆ ನೀಡುವುದು. 2 ವರ್ಷಗಳಲ್ಲಿ ಬರಲಿರುವ ರಾಜ್ಯ ಚುನಾವಣೆಗೂ ಪಕ್ಷವನ್ನು ಬಲಿಷ್ಠವಾಗಿ ಒಟ್ಟಾಗಿ ಉಳಿಸಿಕೊಳ್ಳುವ ಸವಾಲು. ಸಾಫ್ಟ್ ಹಿಂದುತ್ವದ ಬೆನ್ನೇರಿರುವ ಡಿಕೆಶಿ ಅವರಿಗೆ ಅಹಿಂದ ಮತಗಳನ್ನು ಉಳಿಸಿಕೊಳ್ಳುವ ಸವಾಲು ಇದೆ. ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿ ಇರುತ್ತೇನೆ ಎಂದು ಸಾರಿರುವ ಸಿದ್ದರಾಮಯ್ಯ ಅವರ ಬೆಂಬಲವನ್ನು ಇದಕ್ಕಾಗಿ ಸಕ್ರಿಯವಾಗಿ ಬಳಸಿಕೊಳ್ಳಬೇಕಾಗಿದೆ. ಬೆಂಗಳೂರಿನ ಅಭಿವೃದ್ಧಿಗಾಗಿ ನಾನಾ ಯೋಜನೆಗಳು ಸಿಎಂ ತಲೆಯಲ್ಲಿವೆ. ಇವುಗಳೊಂದಿಗೆ ಅಭಿವೃದ್ಧಿಯಾಗಬೇಕಾಗಿರುವ ಕನ್ನಡ ನಾಡಿನ ಇತರ ಪ್ರದೇಶಗಳತ್ತ ಕೂಡ ಕಣ್ಣು ಹಾಯಿಸಬೇಕು. ಮುಖ್ಯವಾಗಿ ಉತ್ತರ ಕರ್ನಾಟಕ ರಾಜ್ಯದಲ್ಲಿ ರಸ್ತೆ, ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಮೊದಲಾದ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು. ಹೀಗೆ ಅನೇಕ ಸವಾಲುಗಳು ರಾಜ್ಯದ 25ನೇ ಸಿಎಂ ಆಗಿರುವ ಡಿಕೆಶಿ ಅವರ ಮುಂದಿದೆ. ಆದರೆ ಸದ್ಯಕ್ಕೆ ಎಲ್ಲರ ಚಿತ್ತ ಸಚಿವರ ಖಾತೆ ಹಂಚಿಕೆಯ ಮೇಲಿದೆ. ಯಾರಿಗೆ ಯಾವ ಖಾತೆ ಸಿಗಲಿದೆ ಅನ್ನೋ ಚರ್ಚೆಗಳು ಹಾಗೂ ಕುತೂಹಲ ಎಲ್ಲರಿಗಿದೆ. ಸಿಎಂ ಜೊತೆಗೆ 13 ಶಾಸಕರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಯಾರಿಗೆ ಯಾವ ಇಲಾಖೆ ಸಿಗುತ್ತೆ ಅನ್ನೋದು ಅಧಿಕೃತ ಲಿಸ್ಟ್ ಬಂದ ಮೇಲಷ್ಟೇ ಗೊತ್ತಾಗಲಿದೆ. ಒಟ್ಟಿನಲ್ಲಿ ಕರ್ನಾಟಕ ಕಾಂಗ್ರೆಸ್ ರಾಜಕೀಯದಲ್ಲಿ ಒಳಗೆ ದೊಡ್ಡ ಬಿರುಗಾಳಿಯೇ ಎದ್ದಿದೆ. ಈ ಚದುರಂಗ ಆಟದಲ್ಲಿ ಕೊನೆಗೆ ಯಾರ ಕೈ ಮೇಲಾಯಿತು ಅಂತ ಅನ್ಸುತ್ತೆ? ಸಿದ್ದರಾಮಯ್ಯ ಅವರದ್ದ ಅಥವಾ ಡಿಕೆಶಿ ಸತೀಶ್ ಜೋಡಿಯದ್ದ? ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಧನ್ಯವಾದಗಳು. ಡಿಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ
ಪಕ್ಷಾತೀತವಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಯುತವಾಗಿ ಮಾಡುತ್ತೇನೆಂದು ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಈಗ ಪ್ರಮಾಣ ವಚನಕ್ಕೆ ಸಹಿ ಮಾಡಲಿದ್ದಾರೆ. ನಾನು ಡಿ.ಕೆ. ಶಿವಕುಮಾರ್ ಎಂಬ ಹೆಸರಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿಯದೇ ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಮುಕ್ತ ನಿರ್ವಹಣೆ ಅಗತ್ಯವಾಗುವುದೆಂದು ಸಂದರ್ಭದಲ್ಲಿ ಅಲ್ಲದೆ ಅನಾತ್ಯ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯೇಕವಾಗಿ ಅಥವಾ ಪರೋಕ್ಷವಾಗಿ